ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮುನ್ನಡೆ ಇದೀಗ ದೀದಿ ಕೋಟೆ ಭೇದಿಸಿ ಮುನ್ನುಗ್ಗುತ್ತಿದೆ ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮುನ್ನಡೆ. ಎಸ್ ನೋಡಿ, ಬಿಜೆಪಿ ಎಕ್ಸಿಟ್ ಪೋಲ್ ಹೇಳಿರುವಂತಹ ಪ್ರಕಾರ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. 2 ಕ್ಷೇತ್ರದಲ್ಲಿ ದೀದಿ ಕೋಟೆ ಭೇದಿಸಿ ಮುನ್ನುಗ್ತಾ ಇದೆ ಬಿಜೆಪಿ. ಸೇಮ್ ಅಂಕೆ ಸಂಖ್ಯೆಯಲ್ಲಿರುವಂತದ್ದು ಗಮನಿಸ್ತಾ ಇದೀವಿ ನಾವು ಸ್ಕ್ರೀನ್ ಮೇಲೆ. ಟಿಎಂಸಿ ಕೂಡ 2, ಬಿಜೆಪಿ ಕೂಡ 2 ಒಂದೇ ಹಂತದಲ್ಲಿ ಸಾಗ್ತಾ ಇದ್ದಾವೆ. ಅದರಲ್ಲಿ ಟಿಎಂಸಿಗೆ ಸಮನಾಗಿ ಬಿಜೆಪಿ ಇದೆಯಲ್ಲ, ಇದು ಗಮನಿಸಬೇಕಾದಂತ ವಿಚಾರ. ಯಾಕಂದ್ರೆ ಕಳೆದ ಒಂದು ಎಲೆಕ್ಷನ್ ಅಲ್ಲಿ, ಅದರ ಹಿಂದಿನ ಎಲೆಕ್ಷನ್ ಅಲ್ಲಿ ನಾವು ಗಮನಿಸಿ ನೋಡಿದಾಗ ಬರೀ ಬಿಜೆಪಿ 3-5 ಸ್ಥಾನಗಳಲ್ಲಿ ಇತ್ತು. ಅದರಿಂದ ಒಂದೇ ಬಾರಿ ಕಳೆದ ಎಲೆಕ್ಷನ್ ಅಲ್ಲಿ 60ರಿಂದ 70ಕ್ಕೆ ಬರುತ್ತೆ ಬಿಜೆಪಿ. 2-3 5 ಸ್ಥಾನದಲ್ಲಿದ್ದಂಥದ್ದು ಒಂದೇ ಬಾರಿ 70 ಕ್ಷೇತ್ರಕ್ಕೆ ಬರೋದು ಅಂತ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ಲ. ಈಗ ನೋಡಿ, ಟಿಎಂಸಿ ವರ್ಸಸ್ ಬಿಜೆಪಿಯಲ್ಲಿ 2 ಕೂಡ ಸಮನಾದ ರೀತಿಯಲ್ಲಿ ಸಾಗ್ತಾ ಇದ್ದಾವೆ. ನೆಕ್ ಟು ನೆಕ್ ಫೈಟ್ ಇದೆ ಇದೀಗ ಟಿಎಂಸಿ ಮತ್ತು ಬಿಜೆಪಿ ನಡುವೆ. ದೀದಿ ವರ್ಸಸ್ ಮೋದಿ ಒಂದೇ ವೇಯಲ್ಲಿ ಸಾಗ್ತಾ ಇರುವಂತದ್ದು. ದೀದಿ ಕೋಟೆಯನ್ನ ಭೇದಿಸಿ ಮುನ್ನುಗ್ಗುತ್ತಾ ಬಿಜೆಪಿ. ಸಮನಾದ ರೀತಿಯಲ್ಲಿ ಸಾಗ್ತಾ ಇದೆ ಬಿಜೆಪಿ. ಈ ಬಾರಿ ಎಕ್ಸಿಟ್ ಪೋಲ್ ಭವಿಷ್ಯ ನಿಜ ಆಗುತ್ತಾ? ಎಕ್ಸಿಟ್ ಪೋಲ್ ಕೊಟ್ಟಂತ ಅಂಕಿ ಸಂಖ್ಯೆಗಳು ಇಲ್ಲಿ ನಿಜ ಆಗುತ್ತಾ? 148 ಮ್ಯಾಜಿಕ್ ನಂಬರ್, 294ರಲ್ಲಿ 148 ಮ್ಯಾಜಿಕ್ ನಂಬರ್. ಇದೀಗ 10ರ ಪೈಕಿ ಮತ್ತೆ ಟಿಎಂಸಿ 8 ಸ್ಥಾನ. ಕೌಂಟಿಂಗ್ ನಡೀತಾ ಇದೆ. ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ. ಒಂದ್ ರೀತಿ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದೆ. ಬಟ್ ಈಗ ನಾವು ಗಮನಿಸಿದ್ವಿ, ಸ್ವಲ್ಪ ಹೊತ್ತಲ್ಲಿ ಟಿಎಂಸಿ 8 ಸ್ಥಾನ, ಬಿಜೆಪಿ 6ಕ್ಕೆ ಇದೆ. ಇದೀಗ ದೀದಿ ಭದ್ರಕೋಟೆಯನ್ನ ಭೇದಿಸುತ್ತಾ ಬಿಜೆಪಿ. ಹಾಗಾದ್ರೆ ಎಕ್ಸಿಟ್ ಪೋಲ್ ಹೇರುವಂತ ಭವಿಷ್ಯ ನಿಜ ಆಗುತ್ತಾ? ಎಸ್ ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಳೆದ ಬಾರಿಗಿನ್ನ ಆ ಹಿಂದಿನ ಒಂದು ಎಲೆಕ್ಷನ್ ಅನ್ನ ಗಮನಿಸಿ ನೋಡಿದಾಗ ಎಷ್ಟು 2ರಿಂದ 3, 4, 5 ಕ್ಷೇತ್ರಗಳಲ್ಲಿ ಇತ್ತು ಬಿಜೆಪಿ. ಬಟ್ ಅಲ್ಲಿಂದ ಒಂದೇ ಬಾರಿ ಕಳೆದ ಬಾರಿ ಎಲೆಕ್ಷನ್ಗೆ 60ರಿಂದ 70 ಸ್ಥಾನಕ್ಕೆ ಬರುತ್ತೆ ಬಿಜೆಪಿ. ಸಾಮಾನ್ಯವಾದಂಥ ವಿಚಾರ ಅಲ್ಲ. ಬಟ್ ಈಗ ಸಹಿತ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತ ಅಂಕಿ ಸಂಖ್ಯೆಗಳೇನಾದ್ರೂ ಬಿಜೆಪಿಗೆ ಸಿಗುತ್ತಾ ಅಂತ. ಟಿಎಂಸಿ 11, ಬಿಜೆಪಿ 9. ಒಂದು ಕಡೆ ನೋಡಿ, ತಮಿಳುನಾಡಲ್ಲೂ ಕೂಡ ಡಿಎಂಕೆ 6, ಎಡಿಎಂಕೆ 1, ಟಿವಿಕೆ 2ರಲ್ಲಿದೆ. ಡಿಎಂಕೆ ಮುನ್ನಡೆಯಲ್ಲಿ ಇರುವಂಥದ್ದು ತಮಿಳುನಾಡಲ್ಲಿ. ಮತ್ತೆ ಸ್ಟಾಲಿನ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ.